ಸರ್ ಅವರು ಮಾಡಿಲ್ಲ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ನಾವೇ ಮಾಡ್ಬೇಕು ಸರ್. ನಮಗೆ ಬೆಳೆ ಹೆಂಗೆ ನೀವು ಕೊಡ್ತೀರಿ, ಮಾಹಿತಿ ಕೊಡ್ತೀರಿ. ಎಷ್ಟು ಎಕರೆ ಇದು ಕಬ್ಬು ಇದೆ, ಎಷ್ಟು ಎಕರೆ ಟೊಮೊಟೊ ಇದೆ, ಎಷ್ಟು ಎಕರೆ ಇದಿದೆ ಅಂತ ಏನು ಕೊಡ್ತೀರಿ ನೀವು? ಅದು ಅನ್ಯಾಯ ಆಗ್ತಾನೆ, ನೀವು ಸೇರಿ ಅನ್ಯಾಯ ಮಾಡ್ದಂಗೆ ಆಗುತ್ತಲ್ಲ ರೈತರಿಗೆ. ದಯಮಾಡಿ ಸರ್, ಈಗ ಇನ್ನೇನು ಸರ್ ನಾವು ಸೋಮವಾರ ತನಕ ಬರಲ್ಲ, ನೀವು ಎದ್ದು ನೋಡ್ಕೊಂಡ್ರೆ ಬನ್ನಿ ಸರ್. ನನಗೆ ಈಗಿರೋ ಸರ್, ಈಗ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಬೇಕು, ಬೆಳೆ ಲಾಸ್ ಆಗಿದೆ, ಏನ್ ಮಾಡ್ತೀರಿ ಸರ್? ನೀವು ಫಾರಲ್ ಎಣ್ಣೆ ಅಂತ RTC ಕೊಟ್ರೆ ರೈತರಿಗೆ ಅನುಕೂಲ ಆಗುತ್ತಾ? ಅದು ಹೆಂಗ್ ಮಾಡ್ತೀರಿ ಎಲ್ಲ ಸರಿಪಡಿಸಿ ಸರ್. ನನಗೆ ನೀವು ಯಾವ ಉತ್ಸರಾಗಿ ಬರ್ತೀರಿ, ನನಗೆ ಟೈಮ್ ಕೊಡಿ, ಆ ಟೈಮ್ ನಾನು ಬರ್ತೀನಿ, ಎಲ್ಲ ಪದಾಧಿಕಾರಿಗಳು ಬರ್ತೀನಿ. ಎಲ್ಲ ಸಮಸ್ಯೆಗಳು ನಿಮ್ಮ ಸ್ಟಾಫ್ ಇದರಿಂದ ಸಮಸ್ಯೆ ಇದೆ, ಅದು ಹಂಗೆ ಇದು ಬರೀರಿ ಹೆಂಗಂತ ನಾವು ರೇಟಿಂಗ್ ಕೊಡ್ತೀರಾ, ಒಬ್ಬರೇ ಇದ್ರೆ ನಾವು ಕೆಲಸ ಮಾಡೋಕ್ಕಾಗಲ್ಲ ಬರ್ಕೊಡಿ. ಮತ್ತೆ ಏನ್ ಸರ್ ಅದು ರೀಸನ್? ಅದು ರೀಸನ್ ಅಲ್ಲ ಸರ್, ಅದು ರೀಸನ್ ಅಲ್ಲ ಸರ್. ಇದು ಹೇಳಿಕೆ ಮಂಡ್ಯ ಜಿಲ್ಲೆ ಕೃಷಿ ಸಚಿವರ ಇನ್ಚಾರ್ಜ್ ಇರ್ತಕ್ಕಂಥ ಮಿನಿಸ್ಟರ್, ಕೃಷಿ ಸಚಿವರು ಇರ್ತಕ್ಕಂಥ ಸರ್ ಇದು ಕ್ಷೇತ್ರ. ಇಲ್ಲಿ ಈ ತರ ಅನ್ಯಾಯ ಆಗ್ತಾ ಇದೆ ರೈತರಿಗೆ ಅಂತಂದ್ರೆ ಯಾರು ಸ್ವಲ್ಪ ಸರ್ ಆಗಿದಾರ? ನೀವೇ ಹೆಂಗ್ ಮಾಡಿದ್ರೆ ಬೇರೆ ಕೇಳಕ್ಕೆ ಏನ್ ಮಾಡ್ತಾರೆ? ದಯಮಾಡಿ ಸರ್, ನೀವು ಇವತ್ತು ಸೈಲಾಂದಕ್ಕೋಸ್ಕರ ನಾವು SQ ಕೊಡ್ತಾ ಇದ್ದೀವಿ, ನೀವು ಹೊರಗಡೆ ಎದ್ದೇಳ್ತಿರ್ಲಿಲ್ಲ. ಸರಿ ಸರ್, ಮುಗಿಸ್ಕೊ ಬಂದ ನನಗೆ ಸಬ್ಸ್ಕ್ರೈಬ್ ಸೋಮವಾರ ನನಗೆ ಅವಕಾಶ ಕೊಡಿ, ನಾವು ಬರ್ತೀವಿ. ದಯಮಾಡಿ ಎಲ್ಲ ಸಮಸ್ಯೆಗಳು ಇತ್ಯರ್ಥ ಮಾಡಲೇಬೇಕು ನೀವು, ಇಲ್ಲ ನಮ್ಮ ಹೋರಾಟ ಮುಂದುವರಿತದೆ. ಆಯ್ತು ಸರ್, ಮಾತಾಡಿ.